ಕಲಾವಿದ ಅಂದ್ರೆ ಏನು? ಏನು? ಕ ಅಂದ್ರ ಕರುಣೆ ಉಳ್ಳ, ಉಳ್ಳ, ಲಾ ಅಂದ್ರ ಲಾಭದಾಯಕವಿಲ್ಲ, ಹೌದಾ? ವಿ ಅಂದ್ರೆ ವಿನಯ ಭಾವದಿಂದ, ಹೌದು, ದ ಅಂದ್ರ ದಯಾಳ ಗುಣದವರಿಗೆ ಕಲಾವಿದ ತಿಳಿ ಕರೀತಾರ. ಕರಿತಾರ. ಸಭಾ ಪಂಡಿತರಲ್ಲಿ ಸಹವಿನಯದ ಪ್ರಾರ್ಥನೆ. ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಈ ಅಫ್ಜಲಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮೊಗದೊಮ್ಮೆ ವಂದನೆಗಳನ್ನ ಹೇಳಿ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿ ಹಿಂಗ್ ಹೇಳ್ತಾರಲ್ಲ ಮರಣ್ಣ. ಏನ್ ಹೇಳ್ಯಾರಪ್ಪ ಮಾತಾ? ಏನ್ ಮಾತು ಹೇಳಿದ್ರು ಅಂತ ಕೇಳಿದ್ರ, ಏನ್ ಹೇಳಿದ್ರು? ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದ್ರು ಅವರು. ಹೌದು, ಹೇಳ್ಯಾರಲ್ರಿಪ್ಪ. ಇದೇ ಮಾತು ಯಾಕೆ ಹೇಳ್ಯಾರ ಅವರು? ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನವೇ ಸಾಕ್ಷಿ, ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹೌದಪ್ಪ, ಹೌದು ಹೇಳ್ಯಾರಲ್ರಿ. ಯಾಕೆ ಹೇಳ್ಯಾರ? ಅಣ್ಣ ಬಸವಣ್ಣನವರಿಗೆ ಜಗದ ಜ್ಯೋತಿ ಅಂತ ಕರೆದ್ರು. ಹೌದು ಕರ್ದಾರ. ವಿಶ್ವ ಜ್ಯೋತಿ ಅಂತಾನು ಕರೆದ್ರು. ಹೌದು, ಎಲ್ಲಾರು ನನಗ ಜಗದ ಜ್ಯೋತಿ ಅಂತೇಳಿ ಕರ್ಲಿಕ್ಕತ್ತಾರ, ವಿಶ್ವ ಜ್ಯೋತಿ ಅಂತೇಳಿ ಕರ್ಲಿಕ್ಕತ್ತಾರ. ನಾ ಎಲ್ಲರಿಗಿಂತ ದೊಡ್ಡ ಮದಿನ ಅಂತೇಳಿ ಅವ್ರು ಅನ್ಕೊಂಡ್ರಿ ಏನು? ಇಲ್ಲಪ್ಪ, ಅನ್ಕೊಳ್ಳಿಲ್ಲ ಅವರು. ಅನ್ಕೋಲಿಲ್ಲ ಅವರು. ಇಲ್ಲ, ನಾನು ಶಿವಭಕ್ತರಿಗಿಂತ ಬಹಳ ಸಣ್ಣವದೀನಿ ಅಂತೇಳಿ ಸಾರಿ ಹೇಳಿದ್ರು. ಹೌದು ಹೇಳ್ಯಾರಲ್ರಿ. ಅವ್ರದ್ದು ಎಂತ ಗುಣ, ನಮ್ದು ಎಂತ ಗುಣ, ನಿಮ್ಮಂತವ್ರದ್ದು ಎಂತ ಗುಣ. ಹೌದು, ಅವ್ರದ್ದು ದೊಡ್ಡ ಗುಣ, ನಮ್ಮ ಸಣ್ಣ ಗುಣ. ಇರ್ಲಿ ಪುಣ್ಯಾತ್ಮರೇ, ಈ ನನ್ನಪ್ಪ ಕಲ್ಲಾಲಿಂಗೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನಾಗ್ಯದ ಇಲ್ಲಿ 2 ಮೇಳಗಳನ್ನ ಬರಮಾಡಿಕೊಂಡಿರಿ. ಹೌದು, ಇಲ್ಲಿ ಎಂತ ಮಾತು ಹೇಳ್ಬೇಕಾಗ್ಯದ. ನಾವು ಎಂತ ಮಾತು ಹೇಳ್ಬೇಕಾಗ್ಯದಿಲ್ಲಪ್ಪ. ನಾವು ಹೇಳುವಂತ ಮಾತು ಜನರ ಮನಸ್ಸಿಗೆ ಮುಟ್ಟುವಂಗಿರ್ಬೇಕು. ಹೌದು, ನಾವು ಹೇಳುವಂತ ಮಾತು ಜನರ ಮನಸ್ಸಿಗೆ ಮುಟ್ಟಂಗಿರ್ಬೇಕ್ರೆ, ಪೆಟ್ಟಾಗಂಗಿರ್ಬಾರ್ದಪ್ಪ. ಎಂತ ಮಾತು ಹೇಳುದಿಲ್ಲಿ? ಒಂದ್ ಊರಾಗ ಇಬ್ರು ಗಂಡ ಹೆಂಡತಿ, ಒಂದ್ ಊರಾಗ ಹೌದು, ಇಬ್ರೇ ಗಂಡ ಹೆಂಡತಿ. ಹೌದು, ಆ ಗಂಡ ಹೆಂಡತಿಗೆ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ. ಆ ಮಗ ಹುಟ್ಟದ ಕೂಳಿನ ತಾಯಿ ಇದ್ದಕ್ಕಿ ತೀರ್ಕೊಂಡಳು. ಹೌದು, ತಂದಿದ್ದವ ಏನ್ ಮಾಡ್ದ? ತಾಯಿ ಇರ್ಲಾರ್ದ ಮಗದ ಅಂತೇಳಿ ಮಗನಿಗೆ ಸಾಲಿಗೆ ಹಚ್ಚದ, ತಂದಿ ಕೂಲಿ ನಾಲಿ ಮಾಡ್ತಿದ್ದ. ಹೌದಪ್ಪ, ಹೌದು, ಹಚ್ಚದ. ದುಡಿದು ಮಗನಿಗೆ ಶಿಕ್ಷಣ ಕಲಿಸ್ತಿದ್ದ. ಹೌದು, ಊರಾಗ 10ನೇ ಸಾಲಿ ಮುಗಿತ್ತು. ಅವಾಗ ಮಗ ಹೇಳ್ತಾನ, ಏನ್ ಹೇಳ್ದ? ಯಪ್ಪಾ, ಈ ಕುಮಸಿಗೆ ಒಳಗ 10ನೇ ತನ ಅಷ್ಟೇ ಸಾಲಿ ಅದ, 10th ತನ. ಹೌದು, ಮುಂದಿನ ಶಿಕ್ಷಣಕ್ಕಾಗಿ ನಾನು ಬಿಜಾಪುರಕ್ಕೆ ಹೋಗ್ತೀನಪ್ಪ, ನನಗ ಕಾಲೇಜ್ ಅಡ್ಮಿಷನ್ ಮಾಡಂದ ಮಗ. ಹೌದು, ಹೇಳ್ದಪ್ಪ. ಅವಾಗ ತಂದಿ ವಿಚಾರ ಮಾಡ್ತಾನ, ಏನತ್ತ? ಇಲ್ಲೇ ನಾನು ಸಾಲಿ ಕಲಿಸ್ಬೇಕಾದ್ರ ಮತ್ತವ್ರ ಬಲ್ಯಕ ನಾನು ಕೂಲಿ ನಾಲಿ ಮಾಡೀನಿ. ಹೌದು, ಮಾಡೇವಿ, ಕೂಲಿ ನಾಲಿ ಮಾಡೀನಿ. ಮಗ ಬಿಜಾಪುರಕ್ಕೆ ಸಾಲಿ ಕಲಿತೀನಲ್ಲಕತ್ತಾನ, ಅಲ್ಲಿ ರೊಕ್ಕ ಜಾಸ್ತಿ ಹೋಗ್ತಾವ. ಹೌದಪ್ಪ, ಹೌದು, ಫೀಸ್ ಜಾಸ್ತಿ ಅದಲ್ಲಿ. ಹೆಂಗ್ ಮಾಡುದು ಅಂತ ಹೇಳಿ ಕೂಲಿ ನಾಲಿ ಮಾಡಿದ್ರ ರೊಕ್ಕ ಕೈಗೆ ಹತ್ತಂಗಿಲ್ಲ. ಇಲ್ಲ, ನಾನು ದುಡ್ಲಿಕ್ಕೆ ನಿಂದ್ರಬೇಕಂದ ತಂದಿ. ಹೌದು, ಒಬ್ಬ ಸಾವುಕಾರ ಮನೆಯೊಳಗ ದುಡ್ಲಿಕ್ಕೆ ನಿಂತು ಒಮ್ಮೆ ರೊಕ್ಕ ತಗೊಂಡು ಬಂದು ಬಿಜಾಪುರದಾಗ ಕಾಲೇಜ್ ಅಡ್ಮಿಷನ್ ಮಾಡಿ ಮಗನಿಗೆ ಬಿಜಾಪುರದಾಗ ಸಾಲಿ ಕಲಿಸ್ತಿದ್ದ. ತಂದಿ ಕುಮಸಿ ಒಳಗ ದುಡ್ಲಿಕ್ಕೆ ನಿಂತಿದ್ದ. ಹೌದಪ್ಪ, ಹೌದು, ಬಿಜಾಪುರದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ ನೌಕರಿ ಆಯ್ತು. ಅವಾಗ ಮಗ ಮೊದಲು ನಮ್ಮ ಅಪ್ಪಗೆ ಹೇಳ್ಬೇಕು, ನಾನು ಹೇಳ್ಬೇಕು ಅಂತ ಹೇಳಿ ನಮ್ಮ ಅಪ್ಪ ಖುಷಿ ಆಗ್ತದ. ಹೌದು, ಅಲ್ಲಿದೆ ಫೋನ್ ಹಚ್ಚದ. ಏನತ್ತ? ಯಪ್ಪ, ಎಷ್ಟು ದಿವಸ ನಾನು ಸಲುವಾಗಿ ಹೈರಾಣ ಆಗಿದ್ದಕ್ಕೂ ಪ್ರತಿಫಲ ಸಿಕ್ತು, ನನಗ ನೌಕರಿ ಆಯ್ತಪ್ಪ ಅಂದ. ಹೌದು, ತಂದಿಗೆ ಆನಂದ ಆಯ್ತು. ತಾಯಿ ಇರ್ಲಾರ್ದ ಪರದೇಶಿ ಮಗ ಇದ್ದ. ನನ್ನ ಮಗ ನೆಳ್ಳಾಗಿರಂಗ ಆದಲ್ಲ. ಹೌದು, ಇನ್ನು ಮ್ಯಾಗ ನನಗೆ ಯಾವ್ದು ಟೆನ್ಷನ್ ಇಲ್ಲ ಅಂತ ಹೇಳಿ ತಂದೆ ಆನಂದದಾಗಿದ್ದ. ಮಗ ಮತ್ತೊಂದು ಮಾತು ಹೇಳ್ತಾನ. ಏನ್ ಹೇಳ್ಯಾನ ಮಾತಾ? ಯಪ್ಪ, ನೀ ಈಗ ಖುಷಿ ಒಳಗದಿ, ಇನ್ನ ಒಂದು ಮಾತು ಹೇಳ್ತೀನಿ, ನನ್ನ ಮ್ಯಾಗ ನೀ ಸಿಟ್ಟಿಗೆ ಬರಬಾರ್ದಪ್ಪ ಅಂತ ಹೇಳ್ದ. ಹೌದಪ್ಪ, ಹೌದು, ಹೇಳ್ದ. ಅವಾಗ ತಂದೆತ್ತಾನ, ಏನಂದ? ಯಪ್ಪ, ನೀ ತಾಯಿ ಇರ್ಲಾರ್ದ ಪರದೇಶ ಮಗ ಅದಿ.
ಹೌದು. ನಿನ್ನ ಮ್ಯಾಗ ನಾ ಹೆಂಗ್ ಸಿಟ್ಟು ಮಾಡ್ಕೊಳ್ಳಿ? ಹ್ಮ್. ಸಿಟ್ಟು ಮಾಡ್ಕೊಳ್ಳಲ್ಲ ಮಗನ ಹೇಳಂದ. ಹೌದಪ್ಪ ಹೌದು ಹೇಳ್ದ. ಅವಾಗ ಮಗ ಹೇಳ್ತಾನ, ಏನ್ ಹೇಳ್ದ? ಯಪ್ಪಾ ಹಾ ಇಲ್ಲೇ ಬಿಜಾಪುರದಾಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯಾದ. ಹೌದ್ ಹೌದು ಮಾಡ್ಯಾದ. ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ. ಆಗ್ಯಾದ. ಇಬ್ರು 8 ದಿವಸ ಆಗನ ಲಗ್ನ ಇಟ್ಟುಕೊಂಡಿವಿ, ನಮ್ಮ ಲಗ್ನಕ್ ಬರ್ಬೇಕಪ್ಪ, ನೀ ಸಿಟ್ಟು ಮಾಡ್ಕೊಂಡು ಕುಮಸಿಯಾಗಿರ್ಬೇಡ ಅಂತ ಹೇಳ್ದ. ಹೌದು ಹೇಳ್ದ. ಯಾಕಾಗಲ್ದ ಮಗನ, ಇದ್ರಾಗ ಸಿಟ್ಟು ಮಾಡ್ಕೊಳ್ಳೋದು ಏನದ? ಹೌದು. ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಅಂದ ಬಳಕ ಮುಗಿತ್ತು. ಮುಗೀತು. 8 ದಿವಸ ಆಗ ನಿಮ್ ಲಗ್ನಕ್ ಬರ್ತೀನಿ ಅಂತ ಹೇಳಿ ಹೇಳಿ 8 ದಿವಸ ಆಗನ ಬಸ್ಸಿಗೆ ಹತ್ತಿ ಬಿಜಾಪುರಕ್ ಲಗ್ನಕ್ ಹೋದ. ಏ ತಮ್ಮ ಸೌಂಡ್ ಮಾಡ್ಬೇಡ್ರಿ. ಬಿಜಾಪುರಕ್ ಲಗ್ನಕ್ ಹೋದ. ಹಾ ಬಿಜಾಪುರದಾಗ ಎಲ್ಲಾ ದೊಡ್ಡ ದೊಡ್ಡ ಮಂದಿ ಬಂದಿದ್ರು, ಲಗ್ನ ಭಾರಿ ಆಯ್ತು. ಬಾರಿ ಆಯ್ತು. ಅವಾಗ ತಂದ್ ಹೇಳ್ತಾನ, ಏನ್ ಹೇಳ್ದ? ಯಪ್ಪ ಲಗ್ನರ ಚಂದ ಆಯ್ತು, ಆಯ್ತು, ತಿರುಗಿ ನಾ ಕುಮಸಿಗೆ ಹೋಗ್ತೀನಿ ಅಂತ ಹೇಳ್ದ. ಹೌದ್ ಹೌದು. ಅವಾಗ ಮಗ ಕಾಲಿಗೆ ಬಿದ್ದ. ಧಕ್ಕದ ಕಾಲಿಗೆ ಬಿದ್ದು ಬಿದ್ದತ್ತಾನ, ಏನಂದ? ಯಪ್ಪ ಇರೋದು ನಾ ಒಬ್ಬನೇ ಮಗ ಅದೀನಿ, ನನಗೆ ನೌಕರಿ ಆಗ್ಯದ, ಆಗ್ಯಾದ, ಪಗಾರ ಬಾಳ ಬರ್ತದ, ಹಾ ನೀ ಕುಮಸಿಗೆ ಯಾಕೆ ಹೋಗ್ತಿ? ಹ್ಮ್ ನೀ ಮತ್ತೊಬ್ರ ಬೆಲೆಕ ಕೆಲಸ ಯಾಕೆ ಮಾಡ್ತಿ? ಮಾಡ್ತಿ. ನೀ ಕುಮಸಿಗೆ ಹೋಗ್ಬೇಡ, ಹೌದು. ಇಲ್ಲೇ ಒಂದು ಮನಿ ತಗೊಂಡಿನಿ, ನನ್ನ ಮನಿಗ್ ನಡಿ, ಕೂತು ಊಟ ಮಾಡಕತ್ತಿ ಅಂದ ಮಗ. ಹೌದಪ್ಪ ಹೌದು ಹೇಳ್ದ. ಅವಾಗ ತಂದೆತ್ತಾನ, ಏನಂದ? ಮಗನ ಹಾ ನಿನಗ ನೌಕರಿ ಇದ್ದಿರ್ಬೇಕು, ಪಗಾರ ಇದ್ದಿರ್ಬೇಕು, ಇರ್ಬೇಕು, ನನಗೇನು ಬ್ಯಾಡ ಅಂದ. ಬ್ಯಾಡ. ಭಗವಂತ ಕೊಟ್ಟಿರ್ತಕ್ಕಂಥ ಶರೀರ ಅದ. ಆದ. ಯಾರು? ಭಗವಂತ ಕೊಟ್ಟಿರಕಂತ ಶರೀರ ಇನ್ನೂ ಅದ. ಈ ಭಗವಂತ ಕೊಟ್ಟಿರ್ತಕ್ಕಂಥ ಶರೀರ ಅದ, ಶರೀರದಾಗ ಇನ್ನೂ ಶಕ್ತಿ ಅದ. ಅದ. ಈ ಶಕ್ತಿ ಹೋಗತ್ತನ ಮಗನ, ಹಾ ನಿನ್ನ ಋಣದಾಗಿರಲ್ಲ ಅಂದ ತಂದಿ. ಹೌದು ಹೇಳ್ದಪ್ಪ ಹೇಳ್ದ. ಯಪ್ಪ ಹೋಗಬೇಡ, ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಕಣ್ಣೀರು ತಗದ ಮಗ. ಹ್ಮ್ ಮಗನ ಮಾತು ಕೇಳಾರ್ದೆ ಮತ್ತ ಕುಮಸಿಗೆ ಬಂದು ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ. ಮಾಡ್ತಿದ್ದ ಮಗ ಬಿಜಾಪುರದಾಗ ನೌಕರಿ ಮಾಡ್ತಿದ್ದ. ಹೌದು. ಬಿಜಾಪುರದಾಗ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬರದಾಗ ನನ್ನಪ್ಪ ಕಲ್ಲಾಲಿಂಗನ ಆಶೀರ್ವಾದದಿಂದ ಒಂದು ಗಂಡಸ್ ಮಗ ಹುಟ್ಟಿ ಬತ್ತು. ಹುಟ್ಟಿ ಬಂದ. ಹುಟ್ಟಿ ಬಂದು 10 ವರ್ಷದವ ಆದ ಕೂಸ. ಹೌದ್ ಹೌದ ಆದ. ಆ 10 ವರ್ಷದ ಕೂಸ ಕೇಳ್ತದ ನೌಕರಿ ಮಾಡ ಅಪ್ಪಗ, ಏನತ್ತ? ಯಪ್ಪಾ ಯಪ್ಪ ಏ ತಮ್ಮ ನೌಕರಿ ಮಾಡ ಅಪ್ಪಗ ಮಗ ಕೇಳ್ತಾನ 10 ವರ್ಷದವ. ಏನತ್ತ? ಯಪ್ಪ ನಾ 10 ವರ್ಷದವ ಆಗೀನಿ, ಆಗೀನಿ, ಒಂದ್ ದಿವಸನು ನನಗೆ ಯಾವ ಊರಿಗೆ ನೀ ಕರ್ಕೊಂಡು ಹೋಗ್ಲಿಲ್ಲ, ಹೋಗ್ಲಿಲ್ಲ, ಯಾವ ಊರದವ್ರು ನಮ್ಮ ಮನಿಗ್ ಬರ್ಲಿಲ್ಲ, ಇಲ್ಲ, ನಮಗ ಮಂದಿ ಮಕ್ಕಳು ಬಂದು ಬಳಗ ಅದಾರೋ, ನಾವೇನು ಪರದೇಶ ಇದ್ದೀವಪ್ಪ ಅಂತ ಕೇಳ್ತು 10 ವರ್ಷದ ಕೂಸ. ಹೌದಪ್ಪ ಹೌದು ಕೇಳ್ತು. ಅವಾಗ ನೌಕರಿ ಮಾಡ ಅಪ್ಪ ಹೇಳ್ತಾನ, ಏನತ್ತ? ಯಪ್ಪ ನಾವು ಪರದೇಶಿಗಳಲ್ಲ, ಅಲ್ಲ, ಕುಮಸಿಗೆ ಒಳಗ ನಮ್ಮ ಅಪ್ಪ ಅದಾನ, ಅದಾನ ಅಂದ್ರ ನಿನ್ನ ಮುತ್ತಿ ಅದಾನ, ಹೌದ್ ಹಾನ, ಇಲ್ಲೇ ಇರು, ಹಾ ಕುಮಸಿಗೆ ಹೋಗ್ಬೇಡ ಅಂತ ನಮ್ಮ ಅಪ್ಪಗ ನಾ ಕಾಲು ಬಿದ್ದೀನಿ. ಬಿತ್ತೀನಿ. ನಮ್ಮ ಅಪ್ಪ ನನ್ನ ಮಾತು ಕೇಳಿಲ್ಲ. ಇಲ್ಲ, ನಾಯರ್ ಏನ್ ಮಾಡ್ಲಿ ಮಗನ ಅಂದ ಕೂಡಲೇ ಅವಾಗ 10 ವರ್ಷದ ಕೂಸು ಹೇಳ್ತದ, ಏನ್ ಹೇಳ್ತು? ಯಪ್ಪ ಯಪ್ಪ ಚಿಂತೆ ಮಾಡಬೇಡ, ಹೌದು, ನಿಮ್ಮ ಅಪ್ಪಗ ನಾ ಈ ಮನಿಗೆ ಕರೆಸ್ಕೋತೀನಿ, ಫೋನ್ ಹಚ್ಚಿ ಕೊಡುವತ್ತು. ಹೌದು ಹಚ್ಚಿಬಿಡು ಫೋನ್ ಅಂತೂ. ಅಲ್ಲಿದೆ ಫೋನ್ ಹಚ್ಚದ ತಂದಿ, ಹ್ಮ್ ಇಲ್ಲಿ ಮುತ್ಯ ಫೋನ್ ಎತ್ತದ. ಹೌದು. ಈ ಮುತ್ಯನ ಸಂಗಟ ಮೊಮ್ಮಗ ಮಾತಾಡ್ತಾನ. ಏನಂತ ಮಾತಾಡ್ತಾನಪ್ಪ ಮುತ್ತಿನ ಸಂಗಟ ಮೊಮ್ಮಗ? ಮುತ್ಯ ನಾ ನಿನ್ನ ಮೊಮ್ಮಗ ಅದೀನಿ, ಅದೀನಿ, 10 ವರ್ಷದವಾಗೀನಿ, ಹೌದಾಗೀನಿ, ನನಗ ನೋಡ್ಲಕ್ ಯಾಕೆ ಬಂದಿಲ್ಲ ಮುತ್ಯ ನೀನು? ಹೌದು ಹೌದು. ನಿನ್ನ ಸಂಗಟ ಆಟ ಆಡುವಂಗಾಗ್ಲಕತ್ತದ, ಮುತ್ಯ ನಿನ್ನ ತೊಡಿ ಮ್ಯಾಗ ಮಲ್ಕೊಳ್ಳುವಂಗಾಗ್ಲಕತ್ತದ, ನಿನ್ನ ಕೈ ತುತ್ತು ತಿನ್ನುವಂಗಾಗ್ಲಕತ್ತದ ಮುತ್ಯ. ಮುತ್ಯ ನೀ ಬರತನ ನಾ ಊಟನೆ ಮಾಡಲ್ಲ, ಉಪವಾಸ ಇರ್ತೀನಿ, ನೀ ಬರ್ತೀಯನ್ ಬಿಡ್ತೇವ್ ಮುತ್ಯ. ನಿನ್ನ ಕಡೆಗೆ ಬಿಟ್ಟಿದ 10 ವರ್ಷದ ಮೊಮ್ಮಗ. ಹೌದು ಹಠ ತೊಟ್ಟು ಕುಂತು ಹಠ ತೊಡ್ತು. ಹೌದು. ಅವಾಗ ಮೊಮ್ಮಗ ಹಿಂಗ ಹಠ ತೊಟ್ಟದ. ಹೌದು 10 ವರ್ಷದವಾಗ್ಯಾನತ್ತ. ಹೌದು ಹೌದು. ನಾನು ಮೊಮ್ಮಗನ ಮುಖ ನೋಡ್ಬೇಕಂತೇಳಿ ಹೇಳಿ ಅವತ್ತೇ ಬಸ್ಸಿಗೆ ಕೂತು ಕೂತು ಬಿಜಾಪುರಕ್ಕೆ ಹೋಗಿ ಮನಿ ಮುಂದ ನಿಂತ. ಆ ಮುತ್ಯಾಗ ನೋಡಿ ಮೊಮ್ಮಗ ಜಿಗಿದ್ಯಾಡ್ಲಕತ್ತು. ಹೌದು ಮುತ್ತ ನೋಡಿ ಮೊಮ್ಮಗ ಜಿಗಿದಾಡುದು, ಮೊಮ್ಮಗ ನೋಡಿ ಮುತ್ತ ಜಿಗಿದಾಡುದು. ಇವ್ರಿಬ್ರು ಜಿಗಿದ್ಯಾಡ್ಲಕತ್ತರು. ಹ್ಮ್ ಇವ್ರು ಜಿಗಿದ್ಯಾಡದ್ ನೋಡಿ ಮನ್ಯಾಗ ನೌಕರಿ ಮಾಡೋರ್ ನೀನ್ ಖುಷಿ ಆಯ್ತು, ನಮ್ಮ ಅಪ್ಪ ನಮ್ಮ ಮನಿಗ್ ಬಂದ ಅಂತೇಳಿ ಇವನು ಜಿಗಿದ್ಯಾಡ್ಲಕತ್ತ. ಹೌದಪ್ಪ ಹೌದು. ವೈನಿ ಮುಂದ ವೈನಿ ಮುಂದರ ಅಲ್ಲಿ ಮನ್ಯಾಗ ಜಿಗಿದ್ಯಾಡ್ಲಕತ್ತ. ಹಾ ಜಿಗಿದ್ಯಾಡ್ಲಕತ್ತ. ಹಾ ಅದೇ ಆನಂದದಾಗ ನೌಕರಿ ಮಾಡವ ಹೆಂಡತಿಗೆ ಹೇಳ್ತಾನ, ಏನ್ ಹೇಳ್ದ? ನೋಡು ನೋಡು ನಮ್ಮ ಅಪ್ಪಗ ಈ ಮನಿಗೆ ಬಾತೇಳಿ ನಾ ಕಾಲ್ ಬಿದ್ದೀನಿ, ಬಿದ್ದೀನಿ, ನಮ್ಮ ಅಪ್ಪ ನನ್ನ ಮಾತಿಗೆ ಬಂದಿಲ್ಲ, ಹೌದು,
ನಮ್ಮ 10 ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟ ನಂದ ಬಳಕ ಅಂದ ಬಳಕ ಇವತ್ತ ನಮ್ಮ ಅಪ್ಪ ಬಂಗಾರ ತಾಟ್ನ್ಯಾಗ ಊಟ ಮಾಡ್ಬೇಕಂತ ಹೇಳ್ದ. ಹೌದು, ಬಂಗಾರ ತಾಟ್ನ್ಯಾಗ ಊಟ ಮಾಡ್ಬೇಕಂತ ಹೇಳ್ದಪ್ಪ, ಹೇಳ್ದ. ಹೆಂಡತಿ ಯಾಕಾಗಲ್ಲ ಅಂತ ಹೇಳಿದಳು. ಹೇಳಿದಳು, ಬಂಗಾರ ತಾಟ್ನ್ಯಾಗ ಮಾವಗ್ ಊಟಕ್ ಹಾಕ್ಯಾಳ. ಹಾ ಬಂಗಾರ ತಾಟ್ ತಂದ ಮಾವನ ಮುಂದೆ ಇಟ್ಟಾಳ. ಇಟ್ಟಾಳ. ಕರೆ ಮಾವನ ಲಕ್ಷ್ಯ ಬಂಗಾರ ತಾಟ್ನ ಮ್ಯಾಗಿಲ್ಲ. ಹೌದಪ್ಪ, ಹೌದು. ಎಲ್ಲದಪ್ಪ ಮಾಮ ಲಕ್ಷ್ಯ? ಮೊಮ್ಮಗನ ಮುಖ ನೋಡಿದ್ರೊಳಗ ತಲ್ಲಿನಾಗ್ಯಾನ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತಾನ. ಹೌದು, ಮೊಮ್ಮಗನ ಮುಖ ನೋಡಿ ನೋಡಿ ಒಂದು ತುತ್ತು ಮೊಮ್ಮಗನಿಗೆ ತಿನ್ನಿಸಿ ಹ್ಮ್ ತಾವೊಂದು ತುತ್ತು ಬಾಯಾಗ ಹೈಕೋಬೇಕನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು. ಮುತ್ಯನ ಜೊಲ್ಲು ಸೋರಿ ಬಂಗಾರ ತಾಟ್ನ್ಯಾಗ ಬಿತ್ತು. ಹೌದು, ಬಿತ್ತು. ವಯಸ್ಸಾಗಿತ್ತು. ವಯಸ್ಸಾಗಿತ್ತು. ಆ ಮುತ್ಯನ ಜೊಲ್ಲು ಸೋರಿ ಬಂಗಾರ ತಾಟ್ನ್ಯಾಗ ಬಿತ್ತು. ಹ್ಮ್ ಆ ಜೊಲ್ಲು ಬೀಳದ ಮನ್ಯಾಗ ಸೊಸಿ ನೋಡಿದಳು. ನೋಡಿದಳು. ಸೊಸಿ ನೋಡಿ ಗಂಡ ಕರೆದ್ ಹೇಳ್ತಾಳ, ಏನತ್ತ? ರೀ ರೀ, ನಿಮ್ಮ ಅಪ್ಪನ ಜ್ವಲ್ಲರಿ ಬಂಗಾರ ತಾಟ್ನ್ಯಾಗ ಬಿತ್ತು. ಹ್ಮ್ ಈ ತಾಟ್ ಮಾತ್ರ ನಾ ತೊಳೆಯಂಗಿಲ್ಲ, ನೀವೇ ತೊಳಿರಿ ಅಂದಳಕ್ಕಿ. ಹೌದು. ಹ ನೋಡ್ರಿ ಸೊಸಿ 11 ವರ್ಷ ಆತ ನಮ್ ಸಂಸಾರ ಬಾರಿ ನಡೆದಿತ್ತು. ನಡೆದಿತ್ತು. ಯಾವಾಗ ಈ ಮುದುಕ್ ನಮ್ಮ ಮನ್ಯಾಗ ಕಾಲಿಟ್ಟ ನಂದ ಬಳಕ ಅಂದ ಬಳಕ ಈ ಮನ್ಯಾಗ ಆ ಮುದುಕರ ಇರ್ಬೇಕು ಅಂದಂದಳು, ನಾರೇ ಇರ್ಬೇಕು ಅಂದಂದಳು. ಹೌದಪ್ಪ, ಹೌದು. ಅವಾಗ ನೌಕರಿ ಮಾಡವತ್ತಾನ. ಏನಂದ? ನೋಡು ನೋಡು, ನೌಕರಿ ಮಾಡವತ್ತಾನ. ಏನಂದ? ನಾ ಇರೋದು ಒಬ್ಬನೇ ಮಗ ಅದೀನಿ. ಅದೀನಿ. ತಿರುಗಿ ಯಪ್ಪಾ ನೀ ಕುಮಸಿಗೆ ಹೋಗತ್ತೇಳಿ ನಾ ಹೆಂಗ್ ಹೇಳಿ? ಹಂಗ ಹೇಳಿ. ನಿನ್ನ ಹೊಟ್ಟಿಲೆ ಮಗ ಹುಟ್ಟ್ಯಾನ, ನಿನಗ್ ಬಿಟ್ಟು ಮಗನಿಗೆ ಬಿಟ್ಟರೆ ನಾ ಹೆಂಗಿರ್ಲಿ? ಇರ್ಲಿ. ನನಗ ನಮ್ಮ ಅಪ್ಪ ಬೇಕು, ನೀ ಬೇಕು, ನನ್ನ ಮಗ ಬೇಕಲ್ಲಕತ್ತ. ಹೌದಪ್ಪ, ಹೌದು. ಅವಾಗ ಹೆಂಡತಿ ಎತ್ತಾಳ, ಏನಂದಳು? ನಿಮ್ಮ ಅಪ್ಪ ಈ ಮನ್ಯಾಗ ಇರ್ಬೇಕಂದ್ರ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೊಲ್ಲ ತೊಳೆಯೋದು ನನ್ನ ಕೈಲಿ ಸಟ್ ಆಗಲ್ಲ. ಆಗುದಿಲ್ಲ. ಜೊಲ್ಲ ತೊಳ್ಯಾರ್ದಂಗ ಏನಾರೇ ಮಾಡ್ಕೊಂಡ್ ಬಾ, ಅವಾಗ ನಿಮ್ಮ ಅಪ್ಪಗ ನಾ ಇಟ್ಕೋತೀನೋ ಬಿಡ್ತೀನೋ ವಿಚಾರ ಮಾಡ್ತೀನಿ ಅಂತ ಹೇಳಿದಳು. ಹೌದಪ್ಪ, ಹೌದು. ಇವ ಯಾಕಾಗಲ್ಲ ಅಂತ ಹೇಳ್ದ. ಹೇಳ್ದ, ಚಂತನ ನೌಕರಿ ಮಾಡ್ಲಕ್ ಹೋಗಿ ಹೋಗಿ ಚಂತಿಗೆ ಮನಿಗ್ ಬರುವಂತ ಸಮಯದೊಳಗ 30 ಮಣ್ಣಿನ ಪರಿಣಗಳು ತಗೊಂಡು ಬಂದ. ಹೌದು, ತಂದೆಪ್ಪ ತಂದ. ಯಾವ ಪರಿಣ? ಮಣ್ಣಿನು. ಮಣ್ಣಿನ ಪರಿಣಗಳು ತಗೊಂಡು ಬಂದು ಹೆಂಡತಿ ಕೈಯ ಕೊಟ್ಟು ಹೇಳ್ತಾನ, ಏನ್ ಹೇಳ್ದ? ತಗೋ ಇವು 30 ಮಣ್ಣಿನ ಪರಿಣಗಳದಾವ. ಅದಾವು. ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪಗ ಊಟ ಕೊಡು. ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ತೊಳಿಬೇಡ, ಎಡಗೈಲಿ ಒಯ್ದು ಹಂಗೆ ಹೊರಗೆ ಹೋಗಡತ್ ಹೇಳ್ದ. ಹೌದಪ್ಪ, ಹೌದು. ಹೇಳ್ದ, ನಮ್ಮ ಅಪ್ಪನ ಜೋಲ ತೊಳಿಬೇಡ. ಹಾ ಯಾಕಾಗಲ್ಲ ಅಂತ ಹೇಳಿದ್ರು. ಹೇಳಿದ್ರು. ದಿನ ಒಂದು ಮಣ್ಣಿನ ಪರಿಣದಾಗ ಮಾವ ಊಟ ಕೊಡ್ತಿದ್ರು ಸೊಸಿ. ಹ್ಮ್ ಆ ಮಾವ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಎಡಗೈಲಿ ಒಯ್ದು ಹೊರಗೆ ಹೋಗ್ಕೊಡ್ತಿದ್ರು. ಹಾ ಹಿಂಗ 10 ದಿವಸ ಆಯ್ತು. ಆಯ್ತು. 11ನೇ ದಿವ್ಸಿಗೆ 11ನೇ ದಿವ್ಸಿಗೆ ಆ ಮುತ್ಯ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಎಡಗೈಲಿ ಒಯ್ದು ಹೊರಗೆ ಹೋಗ್ತಾಳ. ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದಿಲ್ಲ. ಇಲ್ಲ. ಹೆಣ್ಮಗಳಿಗೆ ಚಿಂತೆ ಆಯ್ತು. ಹೌದಾಯ್ತು. ಇಲ್ಲಿ ನಾ, ನನ್ನ ಮಗ, ನನ್ನ ಗಂಡ ಬಿಟ್ರೆ ಯಾರು ಬರಲ್ಲ. ಇಲ್ಲ. ಈ ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕಂತೇಳಿ ಒಂದು ದಿವ್ಸ ಮರಿಗೆ ನಿಂತು ನೋಡಿದಳು. ಆ ಮಣ್ಣಿನ ಪರಿಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ಅಕ್ಕಿನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ 10 ವರ್ಷದ ಕೂಸ ಮುತ್ಯನ ಜೊಲ್ಲ ತೊಳಿಕತ್ತಿತ್ತು. ಹೌದು. ಆ ಜೊಲ್ಲ ತೊಳೆಯೋದು ನೋಡಿ ತಾಯಿಗೆ ಸಂಕಟ ಆಗಲ್ಕತ್ತು, ತ್ರಾಸ ಆಗ್ಲಕತ್ತು, ನೋವಾಗಲ್ಕತ್ತು. ಹೌದು. ಓಡಿ ಹೋಗಿ ತೆಕ್ಕಿ ಹಾಕೊಂಡು ಮಗನಿಗೆ ಬೈದಳತ್ತಾಳ. ಏನಂತ ಹೇಳಿ? ಏ ಮಗನ, ಹಾ ಬಂಗಾರ ತಾಟ್ನಾಗ ತೊಳೆಯುವಂತ ಎಳಿ ಕೈಗಳದಾವು, ಅದಾವು. ಆ ಹೊಲಸು ಮುದುಕನ ಜೊಲ್ಲ ಯಾಕೆ ತೊಳಿಕತ್ತಿದಿ? ಹಾ ಅಂತದೇನ ಕರ್ಮ ಬಂದದ ಮಗನ ಅಂತೇಳಿ ತೆಕ್ಕಿ ಹಾಕೊಂಡು ತಾಯಿ ಕಣ್ಣೀರ್ ತೆಗೆದ ಅಳ್ಳಕತ್ತಳು. ಹೌದು, ಹೌದು. ಅವಾಗ 10 ವರ್ಷದ ಕೂಸು ಹೇಳ್ತಾದ, ಯಾನ್ ಹೇಳ್ತು? ಯವಾ ಯವಾ ಅಳಬ್ಯಾಡ, ಅಳಬೇಡ. ಯಾಕ ನಮ್ಮ ಮುತ್ಯನ ಜೊಲ್ಲ ನಾ ತೊಳಿಕತ್ತೀನಿ ಅಂತ ಕೇಳಿದ್ರ, ಯಾಕ? ಈಗ ನಮ್ಮ ಮುತ್ಯಾಗ ವಯಸ್ಸಾಗ್ಯದ. ಹೌದು, ವಯಸ್ಸಾಗ್ಯದ. ನಮ್ಮ ಮುತ್ಯನ ಜೊಲ್ಲ ಸೋರ್ಲಕತ್ತದ. ಹೌದು. ಅವ್ವ ನಿನಗ ಮುಂದ್ ವಯಸ್ಸಾಗ್ತದ. ಹಾಕದ. ಆ ಸಮಯದೊಳಗ ನಿಂದು ಜೊಲ್ಲ ಸೋರ್ತದ. ಅವಾಗ ನಾ ಮಣ್ಣಿನ ಪರಿಣಿಯಲ್ಲಿ ಹುಡುಕಿ ಇವೇ ತೊಳೆದು ನಿನಗಿಡ್ಲಕತ್ತೀನಿ. ಅವ ಅಳಬ್ಯಾಡತ್ತ 10 ವರ್ಷದ ಕೂಸು. ಹೌದು. ಮಾತ್ ಹೇಳಿದ್ರ ಮಗನ ಮಾತು ಕೇಳಿ ತಾಯಿ ಮನಸ್ಸು ಪರಿವರ್ತನೆ ಆದಂಗಿರ್ಬೇಕ್ರಿ. ನನ್ನ ಮಗ ಹೇಳಿದ್ರ ಕರೆಕ್ಟ್ ಐತಲ್ಲ. ಹೌದು. ನನಗೂ ವಯಸ್ಸಾಗ್ತದ, ಇಂಥ ಪರಿಸ್ಥಿತಿ ನನಗೂ ಬರ್ತದ. ಹಾ ಹಾ ಈ ಸಮಯದೊಳಗ ವಯಸ್ಸಾದವ್ರಿಗೆ ಒಂದ್ ರೊಟ್ಟಿ ಕೊಟ್ಟು ನಾವು ನೋಡಿದಿವಿ ಅಂದ್ರ ನಮಗ ಪುಣ್ಯದ ಕೆಲಸ, ಪುಣ್ಯ ಸಿಗುತ್ತದ ನಮಗ. ಭಗವಂತ ನಮಗ ಹೌದು, ಹೌದು. ಪುಣ್ಯ ಮೆಸ್ತನ ಅಂತಕ್ಕಂಥದ್ ಮಾತು ಹೇಳಿ ಹೇಳಿ ಮತ್ತ ಮಾವನ ಕಾಲಿನ ಧೂಳ ಧೂಳ ತನ್ನ ಸೆರಗಿಲೆ ಒರೆಸಿ ಮತ್ತ ಬಂಗಾರ ತಾಟ್ನ್ಯಾಗ ಸೊಸಿ ಊಟ ಕೊಡ್ಲಕತ್ತಳತ್ತ. ಹೌದಪ್ಪ, ಹೌದು.